ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಮುಂಜಾನೆ ದೇವರಿಗೆ ಕೋಪವನ್ನು ಎಬ್ಬಿಸುವಂತ 4 ಅಭ್ಯಾಸಗಳಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈ ಮೆಸೇಜ್ ಅನೇಕರಿಗೆ ಆಶೀರ್ವಾದವಾಗಿತ್ತು. ಖಂಡಿತವಾಗಿ ಮುಂಜಾನೆ ಸಮಯವನ್ನ ದೇವರು ಕೊಡೋದಾದ್ರೆ ಏನೆಲ್ಲ ನಮಗಾಗುತ್ತೆ, ಕೊಡದೆ ಹೋದ್ರೆ ಏನೆಲ್ಲ ನಮಗೆ ಸಂಭವಿಸ್ತದೆ, ಅದರ ಕುರಿತು ನಾವು ಕಲಿಯೋದಕ್ಕೆ ಹೋಗೋಣ. ಈ ಮೆಸೇಜ್ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರು ನಿಮ್ಮನ್ನ ನಡೆಸ್ತಾ ಇದ್ದಾರೆ, ಯಾರು ನಿಮ್ಮ ಕುಟುಂಬ ನಡೆಸ್ತಾ ಇದ್ದಾರೆ? ಜಸ್ಟ್ ಥಿಂಕ್ ಅಲ್ವಾ? ಹೋದ ಸೋಮವಾರದಲ್ಲಿ ನನಗೆ ನಮ್ಮ ಚಿಲ್ಡ್ರನ್ ಹೋಮ್ಗೆ ರೇಷನ್ ತೊಗೊಳ್ಬೇಕಾಯ್ತು. ನೋಡಿ, ಒಂದು ಹೇಳ್ತೀನಿ, ಅವ್ರವ್ರಿಗೆ ಆದಂಥ ಅವ್ರವ್ರ ಕಷ್ಟ ಇದೆ. ನನಗೆ ಅಂಡರ್ಸ್ಟ್ಯಾಂಡ್. ನಾನು ಕೆಲವು ಸಲ ಮಾತಾಡ್ಬೇಕಾದ್ರೆ, ಒಬ್ಬೊಬ್ಬರ ಹತ್ರ ಮಾತಾಡಬೇಕಾದ್ರೆ ನನಗೆ ಅರ್ಥ ಆಗೋದು ಒಂದೊಂದು. ಅವ್ರವ್ರಿಗೆ ಆದಂಥ ಕಷ್ಟಗಳು ಅವ್ರವ್ರಿಗೆ ಇದೆ. ಈಗ ನೀವು ನನ್ನ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಗ್ನಗ್ತಾ ಇದ್ದೀನಿ. ಬಟ್ ಐ ಆಲ್ಸೋ ಹ್ಯಾವ್ ಡಿಫಿಕಲ್ಟ್. ಬಟ್ ನಾನು ಒಂದು ಕಲ್ತಿರೋದೇನೆಂದರೆ, ದೇವರಿಗೆ ನಮ್ಮ ಭಾರವನ್ನು ಒಪ್ಪಿಸೋಣ. ಹೋದ ವಾರ ನಾನು ಸೋಮವಾರ ಸ್ಟೀವನ್ ಹೇಳ್ಬಿಟ್ರು ನನಗೆ ಮಕ್ಕಳಿಗೆ ರೇಷನ್ ತರಬೇಕು. ಸ್ಟೀವನ್ ಜೆಸಿಕಾ ಹೇಳ್ಬಿಟ್ರು. ಆದರೆ ನಾನು ಹೇಳಿದೆ, ನನ್ನ ಹತ್ರ ಕಾಸಿಲ್ಲ. ಬ್ಯಾಂಕಲ್ಲಿ ನೋಡಿದೆ ಇಲ್ಲ, ಕೈಯಲ್ಲಿ ನೋಡಿದ್ರೆ ಇಲ್ಲ. ಬಟ್ ಆದರೆ ನಂದು ಒಂದು ಏನಂತಂದರೆ, ಕೆಲವು ಸಲ ದೇವರು ನನ್ನ 2 ಗಂಟೆಗೆ ಎಬ್ಬಿಸ್ತಾರೆ, 1 ಗಂಟೆ ಎಬ್ಬಿಸ್ತಾರೆ. ಏನಕ್ಕೆ ಎಬ್ಬಿಸಿದ್ರು ಏನೋ ಗೊತ್ತಿಲ್ಲ ಅಂದ್ಬಿಟ್ಟು. ಕೆಲವು ಸಲ ಯಾರೋ ತಟ್ಟಂಗಿರ್ತದೆ, ಇಲ್ಲ ನಮಗೆ ಎಚ್ಚರ ಆಗಿಬಿಡುತ್ತೆ, ಅಥವಾ ಬಾಯಿ ಒಣಗುತ್ತೆ ನೀರು ಕುಡಿಯೋಕ್ಕೆ. ಏನೋ ದೇವ್ರಿಗೆ ಏನೋ ಎಲ್ಲೋ ಎಬ್ಬರಿಸ್ತಾ, ಏನೋ ಗೊತ್ತಿಲ್ಲ ನನಗೆ. ಶುಕ್ರವಾರ ಶನಿವಾರ. ಬಟ್ ನನಗೆ ಗೊತ್ತಿಲ್ಲ ಇವರು ಸ್ಟೀವನ್ ಜೆಸಿಕಾ ರೇಷನ್ ಬೇಕು ಅಂತ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ದೇವ್ರಿಗೆ ಗೊತ್ತಿತ್ತು ನೋಡ್ರಿ. ಅವ್ರು ಹೇಳಿದ್ರು, ಸರಿ ಆಯ್ತಮ್ಮ, ಬಟ್ ನನ್ನ ಹತ್ರ ಕಾಸು ಇಲ್ಲ. ಸರಿ, ಪ್ರಾರ್ಥನೆ ಮಾಡಿದೆ. ನಾನು ಅವ್ರಿಗೂ ಹೇಳಿದೆ ಪ್ರೇಯರ್ ಮಾಡೋಣ, ದೇವ್ರಿದ್ದಾರೆ. ನನ್ನ ಟೈಮ್ ದೇವರಿಗೆ ಕೊಟ್ಟೆ. ಬಟ್ ಗಮನ ಇಡ್ರಿ, ನಾನು ಭಾನುವಾರ 3 ಪ್ರಸಂಗ ಮಾಡಬೇಕು. ಕೆಲವು ಸಲ ಆಗಲ್ಲ. ಕೆಲವು ಸಲ ಯೋಚನೆ ಮಾಡಿ ನೋಡಿ, ಫೈನಾನ್ಸ್ ಟ್ರಬಲ್ ಇದ್ದರೆ ಅಲ್ವಾ, ಮನೇಲಿ ಏನಾದರೂ ಯಾರಿಗಾದ್ರೂ ಕಾಯಿಲೆ ಇದ್ದರೆ ಪ್ರೇಯರ್ ಮಾಡೋಕ್ಕೂ, ಬೈಬಲ್ ಓದೋಕ್ಕೂ, ಪ್ರಾರ್ಥನೆ ಮಾಡೋಕ್ಕೂ ಸ್ವಲ್ಪ ಕಷ್ಟನೇ. ಐ ಅಂಡರ್ಸ್ಟ್ಯಾಂಡ್ ದಟ್. ದೇವರು ಅರ್ಥ ಮಾಡ್ಕೊಳ್ತಾರೆ. ಬಟ್ ಆದರೆ ದೇವರು ನಿಮ್ಮನ್ನು ನಡೆಸಿದ್ರೆ, ದೇವ್ರು ನಡೆಸೋಕ್ಕೆ ನೀವು ದೇವರಿಗೆ ಚಾನ್ಸ್ ಕೊಡಬೇಕು. ಮುಂಜಾನೆ ದೇವ್ರ ಟೈಮ್ ಕೊಡ್ರಿ. ಪ್ರಸಂಗ ಮಾಡಿದೆ ಅಂದರೆ 3 ಪ್ರಸಂಗ ಮಾಡಬೇಕು ನಾನು ಭಾನುವಾರ ಒಂದೇ ದಿನ ನಾನು ಮಧ್ಯಾಹ್ನ ಊಟ ತಿನ್ನೋದು. ಬಾಕಿ ಎಲ್ಲ ದಿನವೂ ನನಗೆ ಹಸಿವೆ ಆಗಲ್ಲ. ಬೆಳಿಗ್ಗೆ ತಿಂತೀನಿ, ಸಾಯಂಕಾಲ ತಿಂತೀನಿ ಅಷ್ಟೇ. ಭಾನುವಾರ ಮಧ್ಯಾಹ್ನ ಯಾಕೆ ಹೇಳಿ ಚೆನ್ನಾಗಿ ಪ್ರಸಂಗ ಮಾಡಿರ್ತೀನಿ. ಬೇರೆ ದಿನ ನಾನು ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸರಿ, ನೋ ಪ್ರಾಬ್ಲಮ್. ನನಗೂ ಹೃದಯದಲ್ಲಿ ಡಬ್ ಅಂತ ಇದೆಯಪ್ಪ, ಏನಪ್ಪ ಮಕ್ಕಳು ಇದ್ದಾರೆ ಏನಿರ್ತಾನೆ. ಬಟ್ ಗಮನ ಇಡಿ, ನಾನು ದೇವ್ರಿಗೆ ಹೇಳ್ಬಿಟ್ಟು, ದೇವರೇ ನೀನೇ ನೋಡು. ಆ ಭಾನುವಾರದಲ್ಲಿ ನನಗೆ ಒಂದು ನಂಬಿಕೆ, ದೇವ್ರು ನಡೆಸ್ತಾರೆ. ಅಮ್ಮ, ನನಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟೋ ಜನ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ನಿಮ್ಮಲ್ಲಿ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಆದರೆ ಏಸಪ್ಪ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಮುಂಜಾನೆ ನೀವು ಕುಟುಂಬವಾಗಿ ಅಥವಾ ವೈಯಕ್ತಿಕವಾಗಿ ದೇವರೊಂದಿಗೆ ಸಮಯ ಕಳೆಯೋಕ್ಕೆ ತೀರ್ಮಾನ ಮಾಡಿ. ದೇವರು ನಡೆಸ್ತಾರೆ. ಕರ್ತನು ನಿನ್ನನ್ನು ಮುಂದಕ್ಕೆ ತರ್ತಾರೆ. ನನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಮೂಲಕ ಆ ರೇಷನ್ ಏನು ಬೇಕೋ ದೇವರು ಅದಕ್ಕೆ ಕೊಟ್ಟರು. ಭಾನುವಾರನೇ ಕೊಟ್ಟರು, ಸೋಮವಾರ ನಾನು ವರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದೇ ಥರ ನಿಮ್ಮಲ್ಲಿ ಎಷ್ಟು ಜನ ವರಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಚಿಂತೆ ಮಾಡ್ಕೊಂಡು ಇಲ್ಲಿ ಬಂದಿದ್ರೋ ಗೊತ್ತಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ನಡೆಸ್ತೀನಿ. ಓಕೆ, ಎರಡನೇದಾಗಿ ಪ್ರಾರ್ಥನೆ ಮಾಡದೆ ಹೋದರೆ, ದೇವರೊಂದಿಗೆ ಸಮಯ ಕಳೆದೇ ಹೋದರೆ, ಎರಡನೇದಾಗಿ
ನಿಮಗೆ ನಿರಂತರ ಏನೋ ಒಂದು ಒತ್ತಡ ಮತ್ತು ಅಸಮಾಧಾನ ಇರುತ್ತೆ. ಯಾರಿಗ ಆ ಥರ ಇದೆ ಪ್ರಿಯರೇ? ದೇವ್ರಿಗೆ ಹೇಳ್ತಾ ಇದ್ದಾರೆ, ಮಗಳೇ ಮಗನೇ ನನ್ನ ಹತ್ರ ಬನ್ನಿರಿ, ಮುಂಚಾನೆ ಬನ್ನಿರಿ, ನಾನು ನಿಮ್ಮನ್ನು ನಡೆಸ್ತೀನಿ. ಯಾರು ಇವತ್ತು ಆ ಒತ್ತಡದಿಂದ ಬಂದಿದ್ದೀರಾ? ಯಾರಿಗೆ ಆ ಸ್ಟ್ರೆಸ್ ಇದೆ, ಆ ಅನ್ರೆಸ್ಟ್ ಇದೆ, ಭಯಪಡಬೇಡಿ. ಇನ್ಮೇಲೆ ತೀರ್ಮಾನ ಮಾಡಿ, ನಾನು ಸ್ವಿಚ್ ಆಫ್ ಮಾಡಿಬಿಟ್ಟು ಯಾರು ನನಗೆ ಬೇಕಾಗಿಲ್ಲ, ಐ ವಿಲ್ ಗೋ ಟು ಗಾಡ್. ಮೋಶೆ ಥರ ನಾನು ದೇವರ ಬಳಿಯಲ್ಲಿ ಕೂತ್ಕೊಳ್ತೇನೆ ಅಂತ ನಾಳೆಯಿಂದ ತೀರ್ಮಾನ ಮಾಡಿ. ಅಂದರೆ ಇವತ್ತು ತೀರ್ಮಾನ ಮಾಡಿ, ನಾಳೆಯಿಂದ ಸ್ಟಾರ್ಟ್ ಮಾಡಿ. ನೋಡಿ, ನಿಮ್ಮ ಕುಟುಂಬ, ನಿಮ್ಮ ಜೀವಿತ, ನಿಮ್ಮ ಎಲ್ಲ ಕಾರ್ಯಗಳನ್ನ ದೇವರೇ ನಡೆಸೋದನ್ನು ನೀನು ಕಣ್ಣಾರೆ ಕಾಣ್ತೀಯ. ಹಲ್ಲೆಲೂಯಾ. ನೀನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳಿದೆ, ಬಟ್ ಇವಾಗ ಕಣ್ಣಾರೆ ನೀನು ಕಾಣ್ತೀಯ. ಓಕೆ, ಲೆಟ್ಸ್ ಸಿ. ಮೂರನೇದಾಗಿ ನಾವು ನೋಡೋಣ, ದೇವರ ಸನ್ನಿಧಾನದಿಂದ, ದೇವರಿಂದ ನಮಗೆ ತಾಳ್ಮೆ, ಪ್ರೀತಿ ಮತ್ತು ದೀನತೆ ಬರುತ್ತೆ. ಎಷ್ಟೋ ಜನ ಮನೆಯಲ್ಲಿ ಸ್ವಲ್ಪ ರಫ್ ಆಗೋದು ಯಾಕೆ ಗೊತ್ತಾ? ದೇವರೊಂದಿಗೆ ಸಮಯ ಕಳೆದಿರಲ್ಲ. ಅವರೆಲ್ಲನೂ ರಫ್ ಮಾಡಿಬಿಡ್ತಾರೆ. ಒಬ್ಬ ವ್ಯಕ್ತಿ ದೇವರೊಂದಿಗೆ ಮುಂಜಾನೆ ಪಕ್ಕ ಟೈಮ್ ಕೊಟ್ಟರೆ ಅವನ ಜೀವಿತವೇ ಬದಲಾವಣೆ ಆಗಿ ಅವನು ಅಸಮಾಧಾನ ಇರುವಂಥ ಮನೆಯನ್ನು ಸಮಾಧಾನವಾಗಿಡ್ತಾನೆ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ಯಾರಿಗೆ ಇವತ್ತು ನಮ್ರತೆ ಕೊರತೆ ಇದೆ, ತಾಳ್ಮೆ ಪ್ರೀತಿ ಕೊರತೆ ಇದೆ. ನೀವೇನು ಹೇಳಿ ಗೊತ್ತಾ? ದೇವರೇ, ನನ್ನ ಟೈಮ್ನ ನಿನಗೆ ಕೊಡ್ತೀನಿ. ದೇವರಿಗೆ ನಿಮ್ಮ ಟೈಮ್ ಕೊಟ್ರಿ, ಸರಿನಾ? ನಾನು ನಂಬ್ತೇನೆ ಪ್ರಿಯರೇ, ಖಂಡಿತವಾಗಿ ದೇವರು ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ. ಆ ಮುಂಜಾನೆ ಸಮಯವನ್ನು ದೇವರು ಕೊಡಿ. ಒಂದು ವೇಳೆ ಇಲ್ಲಿವರೆಗೂ ನೀವು ಕೊಡದೆ ಹೋದರೆ, ನೀವು ಪ್ರತಿ ಮುಂಜಾನೆ ದೇವರೊಂದಿಗೆ ಆರಂಭ ಮಾಡಿರಿ. ನಿಮ್ಮ ಆ ದಿನದ ಜೀವಿತ ಎಷ್ಟು ಆಶೀರ್ವಾದವಾಗಿರ್ತದೆ, ಸಮಾಧಾನವಾಗಿರ್ತದೆ ಎಂಬುದಾಗಿ ನೀವೇ ಆನಂದಿಸ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಯಾರ್ಯಾರು ಈ ದಿನ ಹೌದು ಇನ್ನು ಮೇಲೆ ಪ್ರತಿ ಮುಂಜಾನೆ ನಾನು ದೇವರಿಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ್ದಾರೋ, ಎಲ್ಲರೂ ನಿನ್ನ ಆಶೀರ್ವಾದ ಮಾಡು. ಆ ರೀತಿ ಎಲ್ಲರೂ ನೀನು ನಡೆಸು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮ ಮನೆಯನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋ
ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನ